ಅಮ್ಮ ಖಂಡಿತ CM ಆಯ್ತಾರೆ ಅನ್ಕೊಂಡಿದೀವಿ. ಎಲ್ಲ ವಾತಾವರಣ ನೋಡಿದ್ರೆ ಅವರೇ CM ಆಗ್ಬೇಕು ಅಂತ ಜನ ಅಂತಾರೆ ಆಗ್ತಾರೆ ಅಂತ ಆದ್ರೆ ಒಳ್ಳೇದೇ. ಬಟ್ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವ್ರನ್ನ ಆಗೋದಕ್ಕೆ ಬಿಡಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಲ್ಲ, ಗ್ಯಾರಂಟಿ ಇಲ್ಲ. ಆ ಕನಕಪುರದ ಬಂಡೆ ಅಂತಾರೆ ಅವ್ರನ್ನ. ಬಂಡೆ ಅಂದ್ರೆ ಏನು? ಕಲ್ಲು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು DK ಶಿವಕುಮಾರ್ನ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಬಿಡೋದೇ ಇಲ್ಲ. DK ಶಿವಕುಮಾರ್ ಆಗೋದು ಯಾವ ಕಾರಣಕ್ಕೂ ಗ್ಯಾರಂಟಿ ಇಲ್ಲ. ಕೆಲವರು ಕಾರ್ ಮೇಲೆ ಬರ್ಕೊಂಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್. ನಾನು 2-3 ಕಾರ್ ನೋಡಿದೆ. ಆಗ್ತಾರೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಬಟ್ ಸಿದ್ದರಾಮಯ್ಯನವರು ಆಗಕ್ಕೆ ಬಿಡಲ್ಲ ಅನ್ನೋದು ಕೂಡ ನಮ್ಮ ಮನಸ್ಸಲ್ಲೇ ಇದೆ. DK ಶಿವಕುಮಾರ್ಗೆ ಬಿಟ್ಕೊಡಲ್ಲ. ಬಿಟ್ಕೊಟ್ರೆ ಬೇರೆ ಯಾರಿಗಾರ ಬಿಟ್ಕೊಡ್ತಾರೆ, ಅವ್ರಿಗೆ ಬಿಟ್ಕೊಡಲ್ಲ. ಸಿದ್ದರಾಮಯ್ಯ ಅವರು ಅವರ ಸ್ಥಾನನ ಬಿಟ್ಕೊಡ್ತಾರಾ ಸರ್? DK ಶಿವಕುಮಾರ್ ಅವ್ರು ಕನಸು ಕಾಣಬೇಕು, ನಾನು ಆಗ್ತೀನಿ ಅಂತ. ಕೆಲವ್ರಿಗೆ ಒಳ್ಳೇದಾಗಿದೆ, ಕೆಲವರಿಗೆ ಕೆಟ್ಟದ್ದು ಆಗಿದೆ. ಬಿಟ್ಕೊಡಲ್ಲ ಅಂತ ಕೆಲವ್ರು ಅಂತಾರೆ. ಬಿಟ್ಕೊಡ್ಬೋದು ಅಂತ ನಾನು ಅಂತೀನಿ. ಇವರು ಆಸೆ ಪಡ್ತಾರಲ್ವ, ನಾನು CM ಆಗ್ಬೇಕು ಅಂತ. ಅದರಿಂದ ಬಿಟ್ಕೊಟ್ರು ಕೊಡ್ಬೋದು. ಅವ್ರ ಒಳಗೆ ಮಾತಾಡ್ಕೊಂಡಿದ್ರ ಒಂದೇ ತಾವ್ ಕೂತ್ಕೋತಾರೆ, ಒಂದೇ ತಾವ್ ಕೈ ಹಾಕತ್ತಾರೆ, ಊಟ ಮಾಡ್ತಾರೆ, ಪುನಃ ಮಾರಣ ಕಿತ್ತಾಡ್ತಿರ್ತಾರೆ ದೊಡ್ಡದಾಗಿ. ಎಲ್ಲೋಡು ಯಾವ ಮೂಲೆಗೆ ಹೋಗು ಗ್ಯಾರಂಟಿ, ಬಸ್ಗೋಗಿ ಕೂತ್ಕೊಳ್ಳಿ ಗ್ಯಾರಂಟಿ. ಹೆಣ್ಮಕ್ಳು ಈಗ ನನ್ನ ಹೆಂಡ್ತಿ ನಾಳೆ ಹೊರಡ್ತಾಳೆ, ಎಲ್ಗೋಯ್ತಾ ಇದ್ದೀನಿ? ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಫುಲ್ ಖುಷಿ ಹೆಣ್ಮಕ್ಳು ಮಾತ್ರ. ಇವತ್ತು ಮಲೆ ಮಹದೇಶ್ವರನ ಬೆಟ್ಟ, ಇವತ್ತು ಬಿಳಿಗಿರಂಗನ ಬೆಟ್ಟ, ಈಗ ಸುತ್ತಾಡ್ಕೊಂಡು ಜಾಲಿಯಾಗಿದ್ದಾರೆ. ಕೈಗೊಂದು ಸ್ವಲ್ಪ 2,000 ರೂಪಾಯಿನೂ ಕೊಡ್ತಾರೆ ಸರ್ಕಾರದಿಂದ. ಆರಾಮ ಸುತ್ತಾಡ್ಕೊಂಡವ್ರು ಪುಣ್ಯವಂತರು ಅಂದ್ರೆ ಹೆಣ್ಮಕ್ಳೇ. ಅಯ್ಯೋ ಅದು ಮಾತ್ರ ಹಾಳು ಮಾಡಿಕ್ಬಿಟ್ರು ಕಣಮ್ಮ. ನಮ್ಮಂತ ಮುದುಕರು 77 ವರ್ಷ ನಾನು ಬದುಕದೇ ಕಷ್ಟವಾಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಈಗ DKಶಿ ಅವರು ಆಡಳಿತಕ್ಕೆ ಬರ್ತಾರಾ, CM ಆಗ್ತಾರಾ, ಮತ್ತು ಈಗ ಈ ಸ್ಥಾನವನ್ನು CM ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರಾ ಅನ್ನುವಂಥದ್ದು, ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಈಗ DKಶಿ ಅವರು ಮುಂದೆ ಆಡಳಿತ CM ಆಗ್ತಾರೆ ಅನ್ನೋದು ಒಂದು ಕುತೂಹಲ ಕಾಣ್ತಾ ಇದೆ. ಸೊ ಏನ್ ಹೇಳ್ತೀರಾ ಸರ್? ಅಮ್ಮ ಖಂಡಿತ CM ಆಯ್ತಾರೆ ಅನ್ಕೊಂಡಿದೀವಿ. ಎಲ್ಲ ವಾತಾವರಣ ನೋಡಿದ್ರೆ ಅವರೇ CM ಆಗ್ಬೇಕು ಅಂತ. ಯಾಕಂದ್ರೆ ಅವ್ರು ಗಟ್ಟಿ, ಯಾರ್ಯಾರನ್ನ ಹೆಂಗ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು. ಅವ್ರು ಬಂಡೆ ಅಂತಾರೆ. ಆ ಕನಕಪುರದ ಬಂಡೆ ಅಂತಾರೆ ಅವ್ರನ್ನ. ಬಂಡೆ ಅಂದ್ರೆ ಏನು? ಕಲ್ಲು. ಆತರ ಅವರು ಆತರ ಆಗ್ಬೇಕು ಅಂತ ಎಲ್ಲ. ನಾನು ಎಲ್ಲಿ ಕೂತ್ಕೊಂಡಾಗ ಅವ್ರಿವ್ರ ಸ್ನೇಹಿತರು ಮತ್ತೆ TV ಪ್ರೋಗ್ರಾಮ್ ಅಲ್ಲಿ ಗ್ಯಾರಂಟಿ CM DK ಶಿವಕುಮಾರ್ ಆಗ್ತಾರೆ ಅಂತ ಕೆಲವರು ಕಾರ್ ಮೇಲೆ ಬರ್ಕೊಂಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್. ನಾನು 2-3 ಕಾರ್ ನೋಡಿದೆ. ಕಾರಲ್ಲಿ ಹಿಂದ್ಗಡೆ ಏನು ಇವ್ರು CM ಮುಂಚೆ ಬರ್ಕೊಂಡಲ್ಲ ನಿಮ್ಮ ಮಗ ಅಂತ ಅನ್ಕೊಂಡೆ ನಾನು. ಆದ್ರೂ ಬರ್ದವನವನು ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್. ಅದೇ ಸರ್ ನಾನು ನೋಡುದು. ಹ್ಞೂ ಸರ್, ನಮ್ಮನೆ ಮುಂದೆನೆ ನಿಂತ್ಕೋತಾನ. ಅದೇ ಏನೋ ಹಿಂಗ ಹಾಕೊಂಡನಲ್ಲಿ ಮುಂಡ ಮಗ. ಅದೆಲ್ಲ ಹಾಕಬೋದಾ ಅಂತ ನಾವು ದೊಡ್ಡವರಾಗಿರೋರು ಇವ್ರಂತ ಕೇಳಿದೆ. ಅದಕ್ಕೆ ಅವ್ರು ಅಂದ್ರು, ಇರಿ ಅವನು ಪ್ರೀತಿ, ಅವನು ವಿಶ್ವಾಸಕ್ಕೆ ಹಾಕೊಂಡವನೇ, ಅದನ್ನ ಯಾರು ಏನು ಕೇಳಂಗಿಲ್ಲ ಅಂತ. ಈಗ ಸಿದ್ದರಾಮಯ್ಯ ಅವರು ಅವರ ಸ್ಥಾನನ ಬಿಟ್ಕೊಡ್ತಾರಾ ಸರ್? ಅಯ್ಯೋ, ಒಳಗೆ ಅವ್ರವ್ರ ಹೆಸರು ಹೋಗಿದ್ರಿ ಏನಮ್ಮ ಮಾಡ್ತೀಯಾ? ಬಿಟ್ಕೊಡಲ್ಲ ಅಂತ ಕೆಲವ್ರು ಅಂತಾರೆ. ಬಿಟ್ಕೊಡ್ಬೋದು ಅಂತ ನಾನು ಅಂತೀನಿ. ನಾನು ಅದಕ್ಕೆ ಅವ್ರಿಗೂ ಏಜ್ ಆಗಿರೋರು, ಅನುಭವಿಸಿರೋರು, CM ಆಗಿ 5 ವರ್ಷ ತುಂಬಿಸಿ ಇಲ್ಗೂ ಬಂದು 2 ವರ್ಷ ತುಂಬಿಸವ್ರೆ. ಬಿಟ್ಕೊಡ್ಬೋದು. ಇವರು ಆಸೆ ಪಡ್ತಾರಲ್ವ, ನಾನು CM ಆಗ್ಬೇಕು ಅಂತ. ಅದರಿಂದ ಬಿಟ್ಕೊಟ್ರು ಕೊಡ್ಬೋದು. ಅವ್ರವ್ರ ಒಳಗೆ ಮಾತಾಡ್ಕೊಂಡಿದ್ರ ಅವ್ರವ್ರ ಏನೇನ್ ಹಣಬಲ ಜನಬಲ ಅಂತ. ಈಗ ರಾಜಕಾರಣಿಗಳಲ್ಲೇ ಅಂದ್ರೆ ಒಂದಷ್ಟು ಜಗಳವನ್ನು ಕೂಡ ಆಡ್ತಾ ಇದೆ, ರಾಜೀನಾಮೆ ಕೊಡ್ಬೇಕನ್ನೋ ಅಂತದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇನ್ ಗೊತ್ತಾಗಲ್ಲ ಕಣಮ್ಮ. ಅವ್ರು ಇವತ್ತು ಇತ್ತಾಗಿರ್ತಾರೆ, ಅತ್ತ ಒಂದ್ ಗುಳೆಕ್ಕೂ ಸೈ, ಅಳಿನೊಂದ್ ಗುಣಕ್ಕೂ ಸೈ ಅಂತಾರಲ್ಲ, ಹಂಗೆ ರಾಜಕಾರಣಿಗಳ್ದು ಹಿಂಗಂತ ಪತ್ತೆ ಮಾಡಕ್ ನಮ್ಗೆ ಗೊತ್ತಾಗಲ್ಲ. ಒಂದೇ ತಾವ್ ಕೂತ್ಕೋತಾರೆ, ಒಂದೇ ತಾವ್ ಕೈ ಹಾಕತ್ತಾರೆ, ಊಟ ಮಾಡ್ತಾರೆ, ಪುನಃ ಮಾರಣ ಕಿತ್ತಾಡ್ತಿರ್ತಾರೆ ದೊಡ್ಡದಾಗಿ. ಏನ್ ಗೊತ್ತಾಗುತ್ತೆ? ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಏನೆಲ್ಲ ಸಾಧನೆಗಳು ಮಾಡಿದ ಸರ್? ಅದೇ 5 ಗ್ಯಾರಂಟಿ. ಎಲ್ಲೋಡು ಯಾವ ಮೂಲೆಗೆ ಹೋಗು ಗ್ಯಾರಂಟಿ, ಬಸ್ಗೋಗಿ ಕೂತ್ಕೊಳ್ಳಿ ಗ್ಯಾರಂಟಿ. ಹೆಣ್ಮಕ್ಳು ಈಗ ನನ್ನ ಹೆಂಡ್ತಿ ನಾಳೆ ಹೊರಡ್ತಾಳೆ, ಎಲ್ಗೋಯ್ತಾ ಇದ್ದೀನಿ? ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಕಾಸಿಗೆ ದುಡ್ಡು ಏನ್ ನೀವು ಕೇಳಲ್ಲ, ಸುಮ್ಮನೆ ಇರ್ರಿ, ನಾನೇನು ನಿಮ್ಗೆ ಕೇಳಲ್ಲ. ಹೋಯ್ತೀನಿ, ಆಧಾರ್ ಕಾರ್ಡ್ ಜಾಬ್ಗೆ ಕೊಡೋದನ್ನ ಒಂದು ಪ್ಯಾಕೆಟ್ ತರ ಈ ತರ ಇರುತ್ತೆ. ಆ ಕಂಡ 2,000 ರೂಪಾಯಿ ಬೇರೆ ತಿಂಗಳಿಗೆ ಬರ್ತದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಫುಲ್ ಖುಷಿ ಹೆಣ್ಮಕ್ಳು ಮಾತ್ರ. ಈಗ ಸಿದ್ದರಾಮಯ್ಯ ಅವರು ಬಂದು ಅಂದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಈಗ DKಶಿ ಅವರು ಬಂದು ಯಾವ ರೀತಿ ಮುಂದೆ ಆಡಳಿತ ಮಾಡ್ಬೋದು ಸರ್? ಅದ ಅವ್ರವ್ರಿಗೆ ಬಿಟ್ಟದ್ದು ಕಣಮ್ಮ. ನಮ್ಗೂ ಇವ್ರು 10 ಗ್ಯಾರಂಟಿ ಮಾಡ್ಲಿ ಬಿಡಿ.
ಅದೇ ಸರ್ಕಾರ ತಾನೇ. ಅಲ್ಲ ಕಣಮ್ಮ, ಅದೇ ಸರ್ಕಾರ. ಇವ್ರದ್ದು ಏನಾರು ಒಂದು ಏನೇನು ಇದೆಯೋ ಅಷ್ಟು ಸೇರಿಸ್ತಾರೆ. ಈಗ 5 ಹೋಗಿ 10 ಮಾಡ್ತಾರೋ, ಇಲ್ಲ 5ರಲ್ಲಿ 3 ಮಾಡ್ತಾರೋ. ಕೆಲವು ಕಡೆ ದುಡ್ಡೇ ಬಂದಿಲ್ಲ ಅಂತ ಸಾಯ್ತಾರೆ. ಇವರು ಎಲ್ಲ ಕೆಲವು ಕಡೆ ಒಳ್ಳೆ ದುಡ್ಡು ಕೊಟ್ಟವ್ರೆ. ಹೆಣ್ಮಕ್ಳು ಒಳ್ಳೆ ಫ್ರೀ ಬಸ್ ಹತ್ತಾರೆ, ಹತ್ಕೊಂಡು ಹೋಯ್ತಾರೆ. ಇವತ್ತು ಮಲೆ ಮಹದೇಶ್ವರನ ಬೆಟ್ಟ, ಇವತ್ತು ಬಿಳಿಗಿರಂಗನ ಬೆಟ್ಟ, ಈಗ ಸುತ್ತಾಡ್ಕೊಂಡು ಜಾಲಿಯಾಗಿದ್ದಾರೆ. ಅವ್ರಿಗೆ ಬಸ್ ಚಾರ್ಜ್ ಇಲ್ಲ. ಕೈಗೊಂದು ಸ್ವಲ್ಪ 2,000 ರೂಪಾಯಿನೂ ಕೊಡ್ತಾರೆ ಸರ್ಕಾರದಿಂದ. ಆರಾಮ ಸುತ್ತಾಡ್ಕೊಂಡವ್ರು. ಪುಣ್ಯವಂತರು ಅಂದ್ರೆ ಹೆಣ್ಮಕ್ಳೇ. ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪುಣ್ಯವಂತರು ಅಂದ್ರೆ ಹೆಣ್ಮಕ್ಳು ಒಳ್ಳೆ ಜಾಲಿಯಾಗಿ ಓಡಾಡ್ಕೊಂಡವ್ರೆ. ಈಗ ರಾಜ್ಯ ಸರ್ಕಾರ ಬಂದಾದ್ಮೇಲೆ ಒಂದಷ್ಟು ಬೆಲೆ ಏರಿಕೆಗಳು ಕೂಡ ಆಗ್ತಾ ಇದೆ. ಅಯ್ಯೋ, ಅದು ಮಾತ್ರ ಹಾಳು ಮಾಡಿ ಇಟ್ಬಿಟ್ರು ಕಣಮ್ಮ. ನಮ್ಮಂತ ಮುದುಕರು 77 ವರ್ಷ ನಾನು ಬದುಕದೇ ಕಷ್ಟವಾಗ್ಬಿಟ್ಟಿದೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಸೊ ಈಗ DKC ಅವರು ಮುಂದೆ CM ಆಗೋ ಸಾಧ್ಯತೆ ಏನಾದ್ರು ಇದೆಯಾ? ಜನ ಅಂತಾರೆ ಆಗ್ತಾರೆ ಅಂತ, ಆದ್ರೆ ಒಳ್ಳೇದೇ. ಬಟ್ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವ್ರನ್ನ ಆಗೋದಕ್ಕೆ ಬಿಡಲ್ಲ. ಯಾಕೆ ಸರ್ ಬಿಡಲ್ಲ? ಅದು ಅವ್ರ ಗುಣ ಅಷ್ಟೇ, ಅದನ್ನ ಹೆಚ್ಚಿಗೆ ಹೇಳಕ್ ಆಗಲ್ಲ. ಬಟ್ ಅದು ಅವ್ರ ಗುಣ ಬಿಡಗಲ್ಲ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು DK ಶಿವಕುಮಾರ್ನ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೊ ಈಗ DKC ಅವರು ಆಡಳಿತಕ್ಕೆ ಬಂದಾಗ ಯಾವ ರೀತಿ ಅವರು ಅಂದ್ರೆ ಬದಲಾವಣೆ ಮಾಡ್ಬೋದು? ಅದು ಗೊತ್ತಾಗಲ್ಲ ಮೇಡಮ್. ಅವ್ರು ಬಂದ ಮೇಲೆ ತಾನೇ ಅದ್ರ ಅನುಭವ ನಮಗ್ ಬರ್ಬೇಕಾದ್ರೆ ಹಿಂಗ್ ಮಾಡಿದ್ರು ಅಂತ. ಏನೋ ಮಾಡಿ ಬಿಟ್ಟು ಹೋಗಿರೋರು ಕೇಳಿದ್ರೆ ಹೇಳ್ಬೋದು. ಮಾಡೋದಕ್ ಮುಂಚೆ ನಾವೇನಂತ ಹೆಸರಿಡಕ್ಕಾಗತ್ತ? ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಬೆಲೆ ಏರಿಕೆಗಳು ಕೂಡ ಮಾಡ್ತಾ ಇದಾವೆ. ಸೊ ಈಗ DKC ಅವ್ರು ಬಂದಾದ್ಮೇಲೆ ಯಾವ ರೀತಿ ಇರುತ್ತೆ? ಅಂದ್ರೆ ಇದನ್ನ ಕಡಿಮೆ ಮಾಡ್ತಾರಾ ಅಥವಾ ಇನ್ನ ಏರಿಕೆ ಮಾಡ್ತಾರಾ ಅನ್ನೋದು? ಲಂಚ ತಿನ್ನೋರು ಇರೋವರೆಗೂ ಯಾವ್ದು ಕಮ್ಮಿ ಆಗಲ್ಲ. ಕಮ್ಮಿ ಮಾಡಕ್ ಸಾಧ್ಯನೂ ಇಲ್ಲ. ಹೆಂಗ್ ಕಮ್ಮಿ ಮಾಡ್ತಾರ? ಮಾಡೋದೇ ಏರ್ಸ್ಕೊಂಡು ಹೋಗೋದೆ. ಎಲ್ಲ ಪ್ರತಿಯೊಂದು ಏರೋದೆ. ಕಮ್ಮಿ ಮಾಡೋದು ಅದು ಮೊರಾರ್ಜಿ ದೇಸಾಯಿ ಕಾಲದಲ್ಲಿತ್ತು. ಮೊರಾರ್ಜಿ ದೇಸಾಯಿಯವರು ಎಲ್ಲ ಕಮ್ಮಿ ಮಾಡಿದ್ರು. ಅವ್ರ ರಾಜ್ಯಭಾರ ಮಾಡುವಾಗ ಎಲ್ಲ ಕಮ್ಮಿ ಇತ್ತು. ಅಂದ್ರೆ ನಿಮ್ಮ ಪ್ರಕಾರ ಈ ಸಲ DKC ಅವರು CM ಆಗ್ತಾರೆ ಅನ್ನೋದು? ಆಗ್ತಾರೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಬಟ್ ಸಿದ್ದರಾಮಯ್ಯನವರು ಆಗಕ್ ಬಿಡಲ್ಲ ಅನ್ನೋದು ಕೂಡ ನಮ್ಮ ಮನಸ್ಸಲ್ಲೇ ಇದೆ. ಹಾ, ಬಿಡಲ್ಲ ಅವರು ಯಾವುದೇ ಕಾರಣಕ್ಕೂ. DK ಶಿವಕುಮಾರ್ ಅವ್ರು ಕನಸು ಕಾಣ್ಬೇಕು, ನಾನು ಆಗ್ತೀನಿ ಅಂತ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಸೊ ಈಗ DKC ಅವರು ಅಂದ್ರೆ CM ಆಗ್ತಾರಾ ಅನ್ನುವಂಥದ್ದು. ಸೊ ನಿಮ್ ಪ್ರಕಾರ ಆಗ್ತಾರಾ ಇಲ್ವಾ ಸರ್? DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಲ್ಲ, ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಕಡೆಗೆ ಅವ್ರ ಹತ್ರ MLAಗಳು ಭಾಳ ಜನ ಇದ್ದಾರೆ ಮೇಲಾಗಿ. ಹಾಗಾಗಿ ಯಾರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಹೋಗೋದು ಕಡಿಮೆ ಜನ ಇದ್ದಾರೆ. ಆದ್ದರಿಂದ ಅವರು CM ಆಗೋದು ಕಷ್ಟ ಇದೆ. ಇವರು ಸಿದ್ದರಾಮಯ್ಯನವರೇ ಅವರೇ ಮುಂದಿನ CM ಆಗ್ಬೋದು. ಒಂದು ವೇಳೆ ಅವ್ರು ಆಗಿಲ್ಲ ಅಂದರೆ ಬೇರೆ ಯಾರ ಬರ್ಬೋದು ಅಂತ ಹೇಳ್ಬೋದು. DK ಶಿವಕುಮಾರ್ ಆಗೋದು ಯಾವ ಕಾರಣಕ್ಕೂ ಗ್ಯಾರಂಟಿ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಅವ್ರ ಸ್ಥಾನವನ್ನ ಬಿಟ್ಕೊಡ್ತಾರಾ ಅನ್ನುವಂಥದ್ದು ಸರ್? ಇಲ್ಲ, ಅವರು ಬಿಟ್ಕೊಡಲ್ಲ. DK ಶಿವಕುಮಾರ್ಗೆ ಬಿಟ್ಕೊಟ್ರೆ ಬೇರೆ ಯಾರಿಗಾರ ಬಿಟ್ಕೊಡ್ತಾರೆ, ಅವ್ರಿಗೆ ಬಿಟ್ಕೊಡಲ್ಲ. ಹಾಗೇನಾದ್ರೂ ಅವ್ರ ಪಕ್ಷದಿಂದ ಹೊರಗೆ ಹೋಗ್ತಾರೆ ಎಲ್ಲರೂ, ಅವ್ರು ಇರೋ MLA ಕರ್ಕೊಂಡು. ಹಾಗಾಗಿ ಅವರು DK ಶಿವಕುಮಾರ್ಗೆ ಸ್ಥಾನ ಕೊಡಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಸೊ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ ಸರ್? ಏನು ಅನುಕೂಲ ಆಗಿಲ್ಲ ಅಂತ, ತೊಂದರೆ ಆಗಿದೆ. ಕೆಲವ್ರಿಗೆ ಒಳ್ಳೇದಾಗಿದೆ. ಒಂದು ತೊಂದರೆ ಅಂದರೆ ಕೆಲವು ಬಸ್ಗಳ ರೇಟ್ ಹೆಚ್ಚಿಗೆ ಆಯಿತು, ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಿಗೆ ಆಯಿತು. ಆಮೇಲೆ ಇವ್ರು ರೇಷನ್ ಕೊಡ್ತೀನಿ ಅದು ಕೊಡ್ತೀನಿ ಅಂತೇಳಿ ಯಾರಿಗೂ ಸರಿಯಾಗಿ ತಿಂಗಳ ಕೊಡೋ ಅಂಥದ್ದು 2000 ರೂಪೀಸು ಯಾರಿಗೂ ಆಗ್ತಾ ಇಲ್ಲ. ಆಮೇಲೆ ಮತ್ತು ಇವರಿಗೆ ರೇಷನ್ ಕೊಡೋದು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಕೆಲವ್ರಿಗೆ ಒಳ್ಳೇದಾಗಿದೆ, ಕೆಲವರಿಗೆ ಕೆಟ್ಟದ್ದು ಆಗಿದೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವು. ಈಗ DKC ಅವರು ಏನಾದ್ರು ಆ ಸ್ಥಾನಕ್ಕೆ ಬಂದ್ರೆ ಯಾವ ರೀತಿ ಆಡಳಿತ ಮಾಡ್ತಾರೆ ಸರ್? ಅಂದ್ರೆ ಇನ್ನ ಏರಿಕೆ ಮಾಡ್ತಾರಾ ಅಥವಾ ಇನ್ನ ಇದ್ರಲ್ಲೇ ಕಮ್ಮಿ ಮಾಡ್ತಾರಾ ಅನ್ನೋದು? ಅವ್ರು ಬರೋ ಅಂಥ ಚಾನ್ಸೇ ಇಲ್ಲ. ಅವರು CM ಆಗೋ ಚಾನ್ಸು 100% ಇಲ್ಲ. ಹಾಗಾಗಿ ಅಲ್ಲಿ ರೇಟ್ಗಳು ಇವ್ರು ಅಕಸ್ಮಾತಾಗಿ ಇವ್ರು ಏನಾರ ಬಂದರೆ ರೇಟ್ ಮತ್ತು ಹೆಚ್ಚು ಮಾಡೋದು ಗ್ಯಾರಂಟಿ. ಎಲ್ಲ ರೇಟ್ಗಳು ಹೆಚ್ಚಿಗೆ ಆಗ್ತವೆ. ಸೊ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಬೆಲೆ ಏರಿಕೆಗಳು ಕೂಡ ಮಾಡ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ, ಅದು ತಪ್ಪು. ಅದನ್ನು ಹೇಳೋ ಅಂಥವ್ರು ಯಾರೂ ಇಲ್ಲ. ವಿರೋಧ ಪಕ್ಷದವರು ಅವರು ಕೆಲವು ಸ್ಟ್ರೈಕ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಆದರೂ ಅವ್ರದ್ದೇ MLA ಇರೋದ್ರಿಂದ, ಅವ್ರದ್ದೇ ಅಧಿಕಾರ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಅದೇ ನಡೀತಾ ಇದೆ. ಹಾಗಾಗಿ ರೇಟ್ಗಳು ಇನ್ನೂ ಅವರು ಪ್ರತಿ ವರ್ಷ ಏರಿಸ್ಕೊಂತಾನೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸೊ ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಇವರು ಪಕ್ಷದ ಕಾಂಗ್ರೆಸ್ನವರು
ಒಂದು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ಇವರು ಮುಂದುವರಿತಾರೆ, ಇಲ್ಲ ಅಂದರೆ ಇವರು ಪಕ್ಷ ಹೋಗುತ್ತೆ ಮತ್ತು ಬೇರೆ ಪಕ್ಷ ಬರುತ್ತೆ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.